ಕರ್ನಾಟಕದ ಪ್ರೈಡ್ ಉತ್ತರ ಕರ್ನಾಟಕದ ಸೈಡ್ ಒಂದು ಸುಂದರವಾದಂತಹ ಜಾಗ ಸೀತಾಕುಂಡ ಅಂತ ಹರರು ಮಾಡಿ ಗುರುಜಿ. ಹುಲಿ ಅನ್ನುವಂಥದ್ದು ಇಸ್ ನಾಟ್ ದ ಇಶ್ಯೂ. ಬರ್ತಾ ಇರೋದು ದೇವಿ, ತಿನ್ಲಿಕ್ಕೆ ಅಂತ ಬಂದ್ರೆ ಅವಳಿಗೆ ತಿನ್ಸ್ಬಿಟ್ಟು ಕಳಿಸು. ಸ್ಮಶಾನದಲ್ಲಿ ಕೂರ್ಬೇಕು. ಏನು ಸಿಗ್ಲಿಲ್ಲ ಅಂತ ಹೇಳಿದ್ರೆ ನೀವು ಸ್ಮಶಾನದ್ದು ಹೆಣವನ್ನು ತಿನ್ಬೇಕಾಗ್ತದೆ. ನ್ಯೂಟ್ರಲೈಸ್ ಮಾಡ್ಕೊಂಡು ಈ ಕಡೆ ಬಂದು ಕೂತಿರೋದೇ ಆಗೋಲ್ಲ. ನಾನು ಇಂಜಿನಿಯರಿಂಗ್ ಮಾಡುವಾಗದಿಂದ ನನಗೆ ದೇವ್ರ ಮೇಲೆ ಅಷ್ಟು ಜಾಸ್ತಿ ನಂಬಿಕೆ ಇದಿಲ್ಲ. ಒಂದು ಟೈಮಲ್ಲಿ ನಂದು ಒಂದು ವರ್ಷ ಹಾಳಾಯ್ತು ಅಂತ ಕಾಣ್ತೀನಿ. ಕರ್ನಾಟಕದ ಪ್ರೈಡ್ ಉತ್ತರ ಕರ್ನಾಟಕದ ಸೈಡ್ ನಮ್ಮ ಪಾಡ್ಕಾಸ್ಟ್ ಸ್ಟಾರ್ಟ್ ಆದ್ರೆ ಫುಲ್ ಜೋಸ್ ವರ್ಲ್ಡ್ ವೈಡ್. ಹೇ ಹಾಯ್ ನಮಸ್ಕಾರ ರೀ ಎಲ್ಲ ನಮ್ಮ ಜನ. ಐ ಹೋಪ್ ನೀವೆಲ್ಲ ಆರಾಮ. ನಾನು ನಿಮ್ಮ ಸುಮಿತ್, ಉತ್ತರ ಕರ್ನಾಟಕ ಟಾಕ್ಸ್ನ ಹೋಸ್ಟ್, ನಿಮ್ಮೆಲ್ಲರ ಪ್ರೀತಿಯ ದೋಸ್ತ್ ವಿತ್ ಮೈ ಕೋ ಪಾರ್ಟ್ನರ್ ಆದಿತ್ಯ. ಇವತ್ತು ನಾವು ಒಂದು ವಿಶಿಷ್ಟವಾದಂತಹ ಜಾಗಕ್ಕೆ ಬಂದೀವ್ರಿ. ಒಂದು ಸುಂದರವಾದಂತಹ ಜಾಗ ಸೀತಾಕುಂಡ ಅಂತ. ಈ ಸೀತಾಕುಂಡಕ್ಕೆ ನಾವು ಅಚಾನಕಾಗಿ ನಾವು ಬಂದಿದ್ದೀವಿ. ಒಬ್ರು ಗುರುಜಿ ಸಿಕ್ಕರು, ಹಂಗೆ ಅವ್ರ ಸಂಗಟ ಮಾತುಕತೆ ಆಡಿ ಎಂದ ಇವತ್ತಿಂದು ಶೂಟಿಂಗ್ ನಾವು ಅವರು ಪರ್ಮಿಷನ್ ತಗೊಂಡು ಇವತ್ತು ಅವ್ರ ಜೊತೆ ಮಾತಾಡ್ಲಕ್ಕೆ ಬಂದೀವಿ. ಸೊ ಯಾರಪ್ಪ ವಿಶೇಷ ಆದಂಥ ವ್ಯಕ್ತಿ ಅಂತ ನಿಮಗೆ ಪರಿಚಯ ಮಾಡಿಸ್ಕೊಡ್ತೀವಿ. ಹರರು ಮಾದೇವ್ ಗುರುಜಿ. ಗುರುಜಿ ತಮ್ಮ ಮೂಲ ಹೆಸರು ಗುರುಜಿ? ಧರ್ಮಶಾಸ್ತ್ರ. ಮೂಲ ಅಂದ್ರೆ ಇವಾಗ ದೀಕ್ಷೆ ಪಡೆದ ನಂತರ ಹೆಸರು ಬದಲಾವಣೆ ಆಗ್ತಿಲ್ಲ ಗುರುಜಿ. ಅದಕ್ಕಿಂತ ಮುಂಚೆ ಯಾವ್ದಾದ್ರು ನಿಮ್ದು ಹೆಸರು ಇತ್ತ? ಅದಕ್ಕಿಂತ ಮೊದಲು ಹೆಸರಿತ್ತು. ಆ ಹೆಸರು ಈಗ ನಾವು ಬಳಸೋ ಹಾಗಿಲ್ಲ. ನಾನು ಈಗ ಆ ಹೆಸರನ್ನ ಬಳಸೋದಿಲ್ಲ. ಅಂದ್ರೆ ಆ ಹೆಸರು ಹೇಳೋದು ಇಲ್ಲ. ಹೇಳೋದ್ರಿಂದ ತೊಂದರೆ ಏನಿಲ್ಲ, ಹೇಳ್ಬೋದು. ಸತೀಶ್ ಕುಮಾರ್ ಅಂತ. ಗುರುಜಿ ನೀವು ಯಾವ ಊರು ನಿಮ್ದು? ಹುಟ್ಟಿದ್ದು ಕೇರಳ, ಬೆಳೆದಿದ್ದು ಬಾಳೆಹನ್ನೂರು, ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್. ಕೇರಳದಿಂದ ಗುರುಜಿ? ಕೇರಳ ಕೊಲ್ಲನ್ ಪಿಲೋನ್, ಹಾ, ಅಲ್ಲಿ ಹುಟ್ಟಿದ್ದೆ. ಈ ಕಡೆ ಹೆಂಗೆ? ಪೇರೆಂಟ್ಸ್ ಅಂತ ಹೇಳಿ ತಂದೆ ಕರ್ನಾಟಕದಲ್ಲಿ ಸೆಟಲ್ಡ್ ಇದ್ರು. ಸೊ ಮದುವೆ ಆಗಿ ತಾಯಿಯನ್ನ ಕರ್ಕೊಂಡು ಕರ್ನಾಟಕಕ್ಕೆ ಬಂದಿದ್ದು. ಸೊ ನಾನು ಹುಟ್ಟಿದ್ದು ಮಾತ್ರ ಕೇರಳದಲ್ಲಿ, ತಾಯಿ ಮನೆಯಲ್ಲಿ. ಮತ್ತೆ ಅಲ್ಲಿಂದ ಮತ್ತೆ ತಂದೆ ಜಾಬದಲ್ಲಿ ಇದ್ದಿದ್ದಲ್ವಾ. ಸೊ ಬಾಳೆಹನ್ನೂರಲ್ಲಿ ನಂದು ಎಜುಕೇಶನ್, ಪ್ರೈಮರಿ ಎಜುಕೇಶನ್ಸ್ ಎಲ್ಲ ಆಗಿದ್ದು ಬಾಳೆಹನ್ನೂರು. ಮತ್ತೆ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಅಲ್ಲಿ ಅಲ್ಲಿ ಡಿಪ್ಲೊಮಾ ಆಯ್ತು. ಮತ್ತೆ ತುಮಕೂರು ಇಂಜಿನಿಯರಿಂಗ್ ಮಾಡಿ. ಇಂಜಿನಿಯರಿಂಗ್ ಗುರುಜಿ? ಆಶ್ಚರ್ಯಕರ ಹೆಸರು ಗುರುಜಿ. ಈ ಅಗೋರಿ ಮಾರ್ಗ ಆಯ್ಕೆ ಮಾಡೋದಕ್ಕೆ ಕಾರಣ ಏನ್ ಗುರುಜಿ? ಜೀವನದಲ್ಲಿ ಎನ್ಲೈಟ್ಮೆಂಟ್ ಅಂತ ಹೇಳ್ತೀವಲ್ಲ, ಸಾಕ್ಷಾತ್ಕಾರ ಅಂತ ಹೇಳ್ತಾರೆ. ನಮ್ಮ ಆತ್ಮ ಸಾಕ್ಷಾತ್ಕಾರ ಅನ್ನುವಂಥದ್ದು ಬರುವಾಗ ಅದರಲ್ಲಿ ಪರಬ್ರಹ್ಮ ಸಾಕ್ಷಾತ್ಕಾರ ಅಂತ ಹೇಳ್ತಾರೆ. ಅದು ಸರ್ವ ಉನ್ನತ ಸಾಕ್ಷಾತ್ಕಾರ ಸ್ಥಿತಿ. ನಿಮ್ಗೆ ರಿಯಲೈಸೇಷನ್ ಅನ್ನುವಂಥದ್ದು ಸಿಗೋದು ಇಲ್ಲ, ನಿಮ್ಗೆ ಸಿಗೋದ್ರಲ್ಲಿ ದ ಮೋಸ್ಟ್ ಸುಪ್ರೀಂ ಸಮಥಿಂಗ್ ಏನಾದ್ರೂ ಇದ್ರೆ ಅದು ಪರಬ್ರಹ್ಮ ಸಾಕ್ಷಾತ್ಕಾರ. ಪರಬ್ರಹ್ಮ ಸಾಕ್ಷಾತ್ಕಾರ ಅನ್ನುವಂಥದ್ದು ಸಾಧ್ಯವಾಗಿದ್ದು ಕಾರಣ ನಾನು ಈ ಲೈಫ್ ತಗೊಳ್ಬೇಕಾಗಿ ಬಂತು. ಅಂದ್ರೆ ಇವಾಗ ನೀವು ಅಗೋರಿ ಮಾರ್ಗಕ್ಕೆ ಬಂದ್ರಿ ಗುರುಜಿ, ಈ ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲಿ ಏನ್ ಪ್ರತಿಕ್ರಿಯೆ ಇತ್ತು? ಅವ್ರು ತುಂಬಾ ನೊಂದ್ಕೊಂಡ್ರು. ಅವರಿಗೆ ಒಂದು ಮಗ ಅನ್ನುವಂಥವನು ಇಲ್ದಂಗ ಆಗಿದ್ರದ್ದು ನೋವು ಅನ್ನುವಂಥದ್ದು ಅವ್ರು ಅನುಭವಿಸ್ಬೇಕಾಗಿ ಬಂತು. ಇನ್ನು ಅದಕ್ಕಿಂತನೂ ಸ್ವಲ್ಪ ಜಾಸ್ತಿನೇ ಅವರಿಗೆ ಅನುಭವಿಸ್ಬೇಕಾಗಿ ಬಂತು. ವ್ಯಕ್ತಿ ತೀರೋದ್ರೆ ಬರೀ ಒಂದು ಡೆಡ್ ಮ್ಯಾನ್ ಅನ್ನುವಂಥ ಒಂದು ಅವಸ್ಥೆ ಆಗುತ್ತೆ. ಈಗ ಸೊಸೈಟಿಯಲ್ಲಿ ಸ್ವಲ್ಪ ರೆಪ್ಯುಟೇಷನ್ ಎಲ್ಲ ಇದ್ದಿದ್ದು ಫ್ಯಾಮಿಲಿ ಅಂತ ಹೇಳಿದ್ರೆ ತಂದೆಗೆ ತುಂಬಾ ಈ ಪಬ್ಲಿಕ್ ಉತ್ತಮ ಸ್ಥಾನ ಇರೋದು. ಅಷ್ಟು ಉತ್ತಮ ಸ್ಥಾನ ಅಂತ ಹೇಳೋದ್ಕಿಂತ ನೀವು ಪಬ್ಲಿಕ್ ಅಲ್ಲಿ ಸ್ವಲ್ಪ ಜಾಸ್ತಿ ಇರುವಂತದ್ದು, ಅಂದ್ರೆ ಹೆಸರಾಂತ ವ್ಯಕ್ತಿ, ಹೆಸರಾಂತ ವ್ಯಕ್ತಿ ಅನ್ನೋ ತರ. ಗುರುಜಿ ಇವಾಗ ನಿಮ್ಮ ವಯಸ್ಸೆಷ್ಟು ಮತ್ತೆ ನೀವು ಯಾವ ವಯಸ್ಸಲ್ಲಿ ಈ ನಿರ್ಧಾರ ತಗೊಂಡ್ರಿ? 29 ಇಯರ್ಸ್ ಓಲ್ಡ್ ಇರುವಾಗ ಈ ಡಿಸಿಷನ್ ತಗೊಂಡಿದ್ದೇನೆ. ಸಾಕ್ಷಾತ್ಕಾರ ಆಗಿದ್ದು 29 ಇಯರ್ಸ್ ಇರುವಾಗ. ಮತ್ತೆ ಈಗ ನನಗೆ 46 ಇಯರ್ಸ್. 46 ಇಯರ್ಸ್ ಅಂದ್ರೆ ಎಷ್ಟು ವರ್ಷ ಆಯ್ತು ಗುರುಜಿ ಇವಾಗ?
ಆಲ್ಮೋಸ್ಟ್ 16 ಇಯರ್ಸ್ ಆಗಿದೆ ಅಂತ. 16 ವರ್ಷ ಅಂದ್ರೆ 29ನೇ ವಯಸ್ಸು 17 ಇಯರ್ಸ್. 29th ಏಜ್ಗೆ ನೀವು ಈ ಮರಕ್ಕೆ ಬಂದಿರ್ಬೇಕು ಗುರುಜಿ. ಅದಕ್ಕಿಂತ ಮುಂಚೆ ಏನಾದರೂ ನಾನು ಈ ತರ ಹೋಗ್ತೀನಿ ಅಂತ ಯಾವಾಗಾದ್ರೂ ಗೊತ್ತಾಗಿತ್ತ ಗುರುಜಿ ನಿಮ್ಗೆ? ಅಂದ್ರೆ ಅನ್ಕೊಂಡಿದ್ದೀರಾ? ಅಂದ್ರೆ ಸಡನ್ಲಿ 29th ಏಜ್ಗೆ ಡಿಸಿಷನ್ ತಗೊಂಡ್ರೆ ಅಗೋರಿ ಅಂದ್ರೆ ಏನು ಗುರುಜಿ? ಘೋರ ಅನ್ನುವಂಥದ್ದು ಇಲ್ಲದೆ ಇರತಕ್ಕಂಥವ್ರನ್ನ ಅಘೋರಿ ಅಂತ ಕರೀತಾರೆ. ಅಗೋರಿಗಳಲ್ಲಿ ಎಷ್ಟು ವಿಧ ಇರ್ತವೆ? ಅಘೋರಿ ಅನ್ನುವಂಥದ್ರಲ್ಲಿ ನನಗೆ ತಿಳಿದಿದ್ದ ಮಟ್ಟದಲ್ಲಿ ಅದರಲ್ಲಿ ಪಂಗಡ ಅನ್ನುವಂಥದ್ದು ಬೇರೆ ಬರಲ್ಲ. ಅಘೋರಿ ಅನ್ನುವಂಥದ್ದು ಅದೊಂದೇ ಒಂದು, ಮತ್ತಿನ್ ಮನುಷ್ಯರು ಏನಾದ್ರು ಪಂಗಡ ಮಾಡ್ಕೊಂಡಿದ್ರೆ ಅದ್ ಬೇರೆ. ಬಟ್ ಈ ಎಲ್ಲಾ ಪಂಗಡಗಳನ್ನು ನ್ಯೂಟ್ರಲೈಸ್ ಮಾಡ್ಕೊಂಡು ಈ ಕಡೆ ಬಂದು ಕೂತಿರೋದೇ ಅಘೋರಿ ಅನ್ನುವಂಥದ್ದು. ಎಲ್ಲದ್ರಲ್ಲೂ ಬಾಂಡೇಜಸ್ ಅನ್ನುವಂಥದ್ದು, ಅದೆಲ್ಲ ಲಿಮಿಟೇಷನ್ಸ್ ಇಟ್ಕೊಂಡಿದ್ದಾರೆ. ಅವ್ರು ಯಾಕೆ ಲಿಮಿಟೇಷನ್ ಇಟ್ಕೊಂಡಿದ್ದಾರೆ ಅಂದ್ರೆ ಅವ್ರ ಸೊಸೈಟಿ ಮಧ್ಯದಲ್ಲಿ ಇರೋರು. ಈಗ ನಾಗ ಸಾಧು ಆಗ್ಬೋದು, ಬೇರೆ ಸಾಧುಗಳು ಇರ್ಬೋದು, ಅವ್ರ ಸೊಸೈಟಿ ಮಧ್ಯದಲ್ಲಿ ಇರುವಂತವ್ರು, ಮಠ ಕಟ್ಕೊಂಡು ಕೂರುವಂತವ್ರು. ನಾವು ಸ್ಮಶಾನವಾಸಿಗಳು, ಗುಹಾವಾಸಿಗಳು. ನಾವು ಸೊಸೈಟಿ ಮಧ್ಯದಲ್ಲಿ ಇರಲ್ಲ, ಕಾಡಕ್ ಕೂತ್ಕೊಡೋರು. ಅಗೋರಿಗಳು ಮತ್ತು ನಾಗ ಸಾಧುಗಳು ಏನ್ ವ್ಯತ್ಯಾಸ ಇದೆ ಗುರುಜಿ? ಬಹಳ ವ್ಯತ್ಯಾಸ ಇದೆ. ಅಘೋರಿ ಅಂತ ಹೇಳಿದ್ದು ನಾನು ಹೇಳ್ದೆ ಅಲ್ಲ, ಹೀಗೆ ಅವ್ರಿಗೆ ಅವ್ರದ್ದೇ ಆದಂತಹ ಒಂದು ಪ್ರೋಟೋಕಾಲ್ ಅನ್ನುವಂಥದ್ದು, ಇಲ್ಲ ಅಂತ ಹೇಳಿದ್ರೆ ಒಂದು ಪ್ರಾಪರ್ ಕ್ರೈಟೀರಿಯಾ ಅನ್ನುವಂಥದ್ದೇನೋ ಅವರಿಗೆ ಒಂದು ನೋ ಬಾಂಡೇಜ್, ನೋ ಬೌಂಡ್ರೀಸ್, ನಥಿಂಗ್. ಆದ್ರೆ ನಾಗ ಸಾಧುಸ್ ಅಂತ ಹೇಳಿದ್ರೆ ಅವರಿಗೆ ಪರ್ಟಿಕ್ಯುಲರ್ ಪ್ರೋಟೋಕಾಲ್ಸ್ ಇದೆ, ಅವರಿಗೆ ಪರ್ಟಿಕ್ಯುಲರ್ ಕ್ರೈಟೀರಿಯಾ ಇದೆ. ಅವರಿಗೆ ಅವ್ರದೆಲ್ಲದರಲ್ಲೂ ಪರ್ಟಿಕ್ಯುಲಾರಿಟಿ ಅನ್ನುವಂಥದ್ದು ಇರುತ್ತೆ. ಸರಹದ್ದುಗಳು ಏನಾದ್ರು ಇರ್ತವೆ, ಬಹಳ ಇದೆ ನಾಗ ಸಾಧುಗಳು. ಅಂದ್ರೆ ನಾಗ ಸಾಧುಗಳು ಅಂದ್ರೆ ಅದ ಅರ್ಥ ಗುರುಜಿ? ನಾಗ ಸಾಧುಗಳು ನೋಡಿ, ಇದು ಫ್ರೀಕ್ವೆನ್ಸಿ ಓರಿಯೆಂಟೆಡ್ ವಿಚಾರ ಇದೆ ಆಕ್ಚುಲಿ. ನಾಗ ಸಾಧು ಅಂತ ಹೇಳಿದ್ರೆ ದೇ ಆರ್ ಡಿಸೆಂಡೆಂಟ್ಸ್ ಆಫ್ ಕೆಲವೊಂದು ಸಂತ ಮಹಾತ್ಮರು. ಅವರು ಪ್ರಾಚೀನ ಋಷಿ ಪರಂಪರೆ ಏನಿದೆ, ಆ ಪ್ರಾಚೀನ ಋಷಿ ಪರಂಪರೆನೇ ಕಂಟಿನ್ಯೂ ಆಗ್ತಾ ಇರೋದು. ಅಗೋರಿ ಇರ್ಬೋದು, ಇಲ್ಲ ನಾಗ ಸಾಧು ಇರ್ಬೋದು, ಇವರೆಲ್ಲರೂ. ಅವರಲ್ಲಿ ಅವ್ರದ್ದು ಬೇಸಿಕ್ ಗುರು ಅಂತ ಹೇಳಿ ಶಿವ ಅಂತಾನೆ ಹೇಳಿದ್ರು, ದತ್ತಾತ್ರೇಯ ನೆಕ್ಸ್ಟ್. ಸೊ ಹೀಗೆ ಇವರೆಲ್ಲ ಮೂಲ ಗುರುಗಳು ನಾಗ ಸಾಧು ಎಲ್ಲ ಪರಂಪರೆಯಲ್ಲಿ. ಬಟ್ ಅಘೋರ ಪರಂಪರೆ ಶಿವ ಗುರುವಾಗಿ ಬರ್ತಾರೆ. ಶಿವ, ಭೈರವ, ಕಾಲಭೈರವ, ಹೀಗೆ ಅವರೆಲ್ಲ ಗುರುಸ್ಥಾನದಲ್ಲಿ ಇರ್ತಾರೆ. ಇವಾಗ ನಾಗ ಸಾಧುಗಳು ಮತ್ತೆ ಅಘೋರಿಗಳ ವಿಚಾರ ಒಟ್ಟಿಗೆ ಸೇರಲ್ಲ ಅಂತ ಆಯ್ತು. ಒಟ್ಟಿಗೆ ಸೇರೋದಿಲ್ಲ ಅಂತಲ್ಲ, ಅದು ಹೇಗೆ ಅಂತ ಹೇಳಿದ್ರೆ ಎರಡು ಡಿಫ್ರೆಂಟ್ ಪಾತ್ ಆಗಿರ್ತದೆ. ದಾರಿ ಬೇರೆ 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 ದಾರಿ ಆಗ್ತದೆ, ಬೇರೆ ದಾರಿ ಆಗ್ತದೆ. ಮತ್ತೆ ಬೇರೆ ವೇ ಆಫ್ ಎನರ್ಜಿಯನ್ನ ಹ್ಯಾಂಡಲ್, ಅವರು ಹ್ಯಾಂಡಲ್ ಮಾಡೋ ಎನರ್ಜಿ ಅನ್ನುವಂಥದ್ದು ಬಹಳ ಡಿಫ್ರೆಂಟ್, ನಾವು ಹ್ಯಾಂಡಲ್ ಮಾಡೋ ಎನರ್ಜಿ ಅನ್ನುವಂಥದ್ದು ಬಹಳ ಡಿಫ್ರೆಂಟ್. ಶಿವಂದು 5 ಮುಖದಲ್ಲಿ ತುಂಬಾ ಉಗ್ರವಾದಂತ ಮುಖ ಅಘೋರ ಮುಖ ಅಂತ. ಸೊ ನಾವು ಆ ಅಘೋರ ಮುಖದ ಎನರ್ಜಿ ಅನ್ನುವಂಥದ್ದು ಏನಿದೆ, ಅಘೋರ ಲಿಂಗ, ನಮ್ಮ ಎನರ್ಜಿ ಅದಿರುತ್ತೆ. ಅದು ದ ಮೋಸ್ಟ್ ಪವರ್ಫುಲ್ ಎನರ್ಜಿ ಕನ್ಸಿಡರ್ಡ್. ಸೊ ಅದಿರುತ್ತೆ. ಇವರು ಬೇರೆ ಬೇರೆ ಮುಖ, ಸತ್ಯಜಾತ ಇರುತ್ತೆ, ಇವ್ರದ್ದು ವಾಮದೇವ ಇರುತ್ತೆ, ಇವರು ಡಿಫ್ರೆಂಟ್ ಬೇರೆ ಬೇರೆ ಮುಖದಿಂದ ಇರುತ್ತೆ. ಬಟ್ ಅಘೋರ ಇರೋದಿಲ್ಲ ಅವರು. ಸೊ ಅಲ್ಲೆಲ್ಲ ನಿಮ್ಗೆ ತುಂಬಾ ಪ್ರೋಟೋಕಾಲ್ಸ್ ಅನ್ನುವಂಥದ್ದು ಡಿಫ್ರೆಂಟ್ ಬರುತ್ತೆ. ಅಲ್ಲಿ ನೀವು ಇನ್ಫಿನಿಟಿ ಅನ್ನುವಂಥದ್ದನ್ನ ಇಟ್ಕೊಳ್ಲಿಕ್ಕೆ ಆಗೋದಿಲ್ಲ. ನಿಮ್ಗೆ ಪರ್ಟಿಕ್ಯುಲರ್ ಲಿಮಿಟೇಷನ್ಸ್ ಇಟ್ಕೊಂಡೆ ನೀವು ಕೆಲಸ ಮಾಡಬೇಕು. ನೀವು ಮನ್ಸಿಗೆ ಬಂದಿದ್ದು ತಿನ್ನಕ್ ಆಗೋದಿಲ್ಲ, ಮನ್ಸಿಗೆ ಬಂದಿದ್ದು ತರ ನೀವು ಹೋಗ್ಲಿಕ್ಕಾಗಲ್ಲ, ಇರ್ಲಿಕ್ಕಾಗಲ್ಲ, ಮಾಡ್ಲಿಕ್ಕಾಗಲ್ಲ. ಬಟ್ ನಮ್ಗೆ ನಮ್ದೇ ನಿಯಮಗಳಿದೆ, ಇಲ್ಲ ಅಂತಲ್ಲ. ನಾವು ಆ ನಿಯಮಗಳ ಮೇಲೆ ನಿಂತ್ಕೊಳ್ತೀವಿ. ಬಟ್ ಇವ್ರದ್ದು ನಿಯಮಗಳು ಅನ್ನುವಂಥದ್ದು ಅದು ಇನ್ನೂ ತುಂಬಾ ಡಿಫರ್ ಆಗುತ್ತೆ. ನಮ್ಗೆ ವಿಷ ಬೇಕಿರೋ ತಿನ್ಬೋದು, ನಾವ್ ಏನ್ ಬೇಕಿರೋ ತಿನ್ಬೋದು ಅನ್ನೋಂಥ ಅವಸ್ಥೆ. ಬಟ್ ಅವ್ರಿಗೆ ಆತರ ಎಲ್ಲ ತಿನ್ಲಿಕ್ಕೆ ಆಗಲ್ಲ. ಅಘೋರಿಗಳು ಮಾಂಸಾಹಾರ ಸೇವಿಸ್ತಾರಂತ ಇದೆ. ಮಾಂಸಾಹಾರ ಅನ್ನುವಂಥ ರೀತಿಯಲ್ಲಿ ಇನ್ನೊಬ್ಬರನ್ನ ಸಾಯಿಸಿ ತಿನ್ನಲ್ಲ. ಈಗ ಸತ್ತು ಬಿದ್ದಿರುವಂತ ಒಂದು ಹೆಣ ಅನ್ನುವಂಥದ್ದಕ್ಕೂ ಒಂದು ತರಕಾರಿ ಪಲಾವ್ ಅನ್ನುವಂಥದ್ದಕ್ಕೂ ಡಿಫ್ರೆನ್ಸ್ ಇಲ್ಲ. ಎರಡು ಒಂದೇ ಅನ್ನುವಂಥ ಅರ್ಥದಲ್ಲಿ
ಈಗ ಧಾತು ಅಂದ್ರೆ ಧಾತು, ಏನು ಸಿಗ್ಲಿಲ್ಲ ಅಂತ ಹೇಳಿದ್ರೆ ಒಂದಷ್ಟು ಮಣ್ಣನ್ನೇ ತಿಂದ್ಬಿಟ್ಟು ಸುಮ್ಮನಾಗ್ಬಿಡ್ತೀವಿ. ತಿನ್ಬೇಕಂತಿದ್ರೆ, ಇಲ್ಲ ಅಂತ ಹೇಳಿದ್ರೆ ಇದು ವಿಭೂತಿ ತಿನ್ಕೊಂಡು ಇದ್ ಬಿಡ್ತೀವಿ. ಅಘೋರಿಗಳು ಪಂಚಮಕಾರಗಳು ಬಳಸಿ ಸಾಧನೆ ಮಾಡ್ತಾರೆ ಅಂತ ನಾನು ಕೇಳಿದ್ದೀನಿ. ಪಂಚಮಕಾರಗಳು ಅಂದ್ರೆ ತಾಂತ್ರಿಕ ಸಾಧನೆ ಅಂತ ಬರುತ್ತೆ. ಒಂದು ನೀವು ತಾಂತ್ರಿಕ ಸಾಧನೆ ಅನ್ನುವಂಥದ್ದು ಮಾಡಿದ್ರೆ ಅಂಥದ್ದು ಮಾಡ್ಬೇಕಾಗ್ತದೆ. ಬಹಳ ಜನ ತಾಂತ್ರಿಕ ಸಾಧನೆಗಾಗಿನೇ ಅಘೋರ ಪಥ ಅನ್ನುವಂಥದ್ದನ್ನ ಹೊರಡಿಸ್ತಾರೆ. ಹೌದು. ಬಟ್ ನಿಮ್ಮ ಆಧ್ಯಾತ್ಮಿಕ ಸಾಧನೆ ಅನ್ನುವಂಥದ್ದು ಬರುತ್ತೆ. So ಅದು ಈಗ ಶಿವ ಸಾಧನ, ಶವ ಸಾಧನ ಮತ್ತೆ ಸ್ಮಶಾನ ಸಾಧನ ಅಂತ ಬರುತ್ತೆ. 3 ಸಾಧನೆ ಬರುತ್ತೆ. ಅದರಲ್ಲಿ ಸ್ಮಶಾನ ಸಾಧನೆ ಮತ್ತೆ ಶವ ಸಾಧನೆ ಅಂತ ಏನ್ ಹೇಳ್ತೀರಿ, ಅದನ್ನ ಮಾಡುವಂತವ್ರು ಈ ಪಂಚಮಕಾರ ಅನ್ನುವಂಥದ್ದನ್ನ ಮಾಡ್ತಾರೆ. ನಾನು ಶಿವ ಸಾಧನೆ ಅನ್ನುವಂಥದ್ದು ಮಾಡೋದು. ಸ್ಮಶಾನ ಸಾಧನೆ ಮಾಡೋರು ಪಂಚಮಕಾರ ಬಳಸ್ತಾರೆ. ಸ್ಮಶಾನ ಸಾಧನೆ ಮತ್ತೆ ಶವ ಸಾಧನೆ ಅಂತ ಹೇಳಿ ಅವ್ರು ಹೆಣದ ಮೇಲೆ ಕುತ್ಕೊಂಡು ಸಾಧನೆ ಮಾಡೋದು. ಅಂದ್ರೆ ಅವ್ರು ಕಂಪ್ಲೀಟ್ಲಿ ತಾಂತ್ರಿಕ ಬಳಸ್ತಾರೆ. ಈ ಮಾರ್ಗದಲ್ಲಿರುವ ಗುರುಜಿ, ನಿಮಗೆ ಏನಾದರೂ ಸಂದೇಹ ಬಂದಿತ್ತ ಅವರಿಗೆ? ಸಂದೇಹಗಳು ಬಂದಿದೆ ಬಹಳ. ಈಗ ನಾನು ಫಸ್ಟ್ ಆಫ್ ಆಲ್ ನಾನು ಈ ಮಾರ್ಗಕ್ಕೆ ಬರೋದಕ್ಕಿಂತ ಮೊದಲಿಂದನು ನಾನು ಇಂಜಿನಿಯರಿಂಗ್ ಮಾಡುವಾಗದಿಂದ ನನಗೆ ದೇವ್ರ ಮೇಲೆ ಅಷ್ಟು ಜಾಸ್ತಿ ನಂಬಿಕೆ ಇದ್ದಿಲ್ಲ ಒಂದು ಟೈಮಲ್ಲಿ. ನಾನು ಮತ್ತೆ ಡಿಪ್ಲೊಮಾ ಮಾಡ್ಲಿಕ್ಕೆ ಪ್ರಾರಂಭ ಮಾಡುವಾಗ ನನಗೆ ದೇವ್ರ ಮೇಲೆ ವಿಪರೀತವಾದಂತಹ ಒಂದು ರಿಪಲ್ಷನ್ ಹೇಳ್ತಾರಲ್ಲ, ಅದು ಫೀಲ್ ಆಗ್ತಾ ಇತ್ತು. ನಾಸ್ತಿಕತೆ. ಆ ಟೈಮಲ್ಲಿ ಸಿಗರೇಟ್ ಸೇದುವಂತದ್ದೆಲ್ಲ ಅಭ್ಯಾಸನೂ ಇತ್ತು. ತಂದೆ ಯಾವ್ದೋ ದೇವಸ್ಥಾನ ಕರ್ಕೊಂಡು ಹೋಗಿದ್ರು, ನಮ್ಮ ಇವ್ರದ್ದು ಕಾರ್ತಿಕೇಯ ಅವ್ರದ್ದು. ಅಲ್ಲಿ ಏನೋ ಹೋಮ ಏನೋ ಅರೇಂಜ್ ಮಾಡಿದ್ರು ನಂದು ಹೆಸರಲ್ಲಿ. ನನಗೆ ಈ ಹೋಮ ಇದ್ರಲ್ಲೆಲ್ಲ ಏನೋ ಇಂಟ್ರೆಸ್ಟ್ ಇದ್ದಿಲ್ಲ, ನನಗೆ ಅದ್ರಲ್ಲೆಲ್ಲ ಕೂತ್ಕೊಳ್ಲಿಕ್ಕೂ ಆಗ್ತಾ ಇದ್ದಿಲ್ಲ. ಸೊ ನಾನು ಹೋಗಿ ಅಲ್ಲಿ ಕೂತ್ಕೊಂಡೆ. ನನಗೆ ಬಹಳ ಸಿಟ್ಟು ಬರ್ಲಿಕ್ಕೆ ಶುರು ಆಯ್ತು. ತಂದೆದ್ದು ಫಲವಂತ ಕೋರ್ಸಿಗೋಸ್ಕರ ನಾನು ಅಲ್ಲಿ ಹೋಗಿ ಕೂತಿರೋದು. ನನಗೆ ಬೆಳಿಗ್ಗೆ ಎದ್ದು ಸಿಗರೇಟ್ ಸೇದಿಲ್ಲ ಅಂತ ಹೇಳಿದ್ರೆ ನನಗೆ ಬಹಳ ಹಿಂಸೆ ಆಗುತ್ತೆ. ಇವರು ಕೂಸ್ಬಿಟ್ಟಿದ್ದಾರೆ ಬೆಳಿಗ್ಗೆ ಕರ್ಕೊಂಡ್ಬಂದ್ರು ನನಗೆ. ಅದು ಒಂದೊಂದು ಹೋಮ ಅಂತ ಹೇಳಿದ್ರೆ 3-4 ಗಂಟೆ ಕೂತ್ಕೊಳ್ಬೇಕಲ್ವಾ. ನನಗೆ ಸಿಕ್ಕಾಬಟ್ಟೆ ಸಿಟ್ಟು ಬಂದ್ಬಿಡ್ತು. ನನಗೆ ಸಿಕ್ಕಾಬಟ್ಟೆ ಅಂತ ಹೇಳಿದ್ರೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಿಲ್ಲ, ಅಷ್ಟು ಜಾಸ್ತಿ ಸಿಟ್ಟು ಬಂದ್ಬಿಟ್ಟಿದೆ. ನಾನು ಇನ್ನೇನು ಅದು ಹೋಮ ಮಾಡುವಂತವ್ರನ್ನೆಲ್ಲ ಹಿಡ್ಕೊಂಡು ಹೊಡಿಲಿಕ್ಕೂ ನಾನು ಹೋಗ್ಬಿಡ್ತಿದ್ದೆ ಅನ್ನೋ ಬರೀ ಅಷ್ಟು ಕೆಟ್ಟದಾಗ್ಬಿಟ್ಟಿತ್ತು. ಹೋಮ ಮುಗೀತಿದ್ದಂಗೆನೆ ನಾನು ಅಲ್ಲಿ ಅಕ್ಕಪಕ್ಕದಲ್ಲಿ ಯಾವ ಅಂಗಡಿಗೆ ಹೋಗ್ಬಿಟ್ಟು ಸಿಗರೇಟ್ ಸೇದಾಣ ಅಂತೇನೋ ಹೊರಡೋತೇನೋ ಮಾಡಿದೆ. ಸೊ ತಂದೆ ಏನಷ್ಟು ಅರ್ಜೆಂಟ್ ಅಲ್ಲಿ ಸಾಯ್ಲಿಕ್ಕೆ ಹೋದಂಗೆ ಹೋಗ್ತಾ ಇದೆಯಲ್ಲ ಅಂತೇನೋ ಬೈದ್ರು. ನಂಗೆ ತುಂಬಾ ಸಿಟ್ಟು ಬಂದ್ಬಿಟ್ಟು, ಮೊದಲೇ ಸಿಟ್ಟು ಬಂದು ಕೂತಿರೋದು, ಸಿಗರೇಟ್ ಸ್ಮೋಕ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ. ತಂದೆ ಹಿಂಗ್ ಬೈದ್ರಿ ಅಂತ ಹೇಳ್ಬಿಟ್ಟು ನನಗೆ ಇನ್ನೂ ಸಿಟ್ಟು ಬಂತು. ನಾನೇನೋ ಅಂದ್ಬಿಟ್ಟೆ. ಇನ್ನೊಂದ್ಸರಿ ನನ್ನನ್ನು ಕರಿಬೇಕಲ್ಲ ನೀವು ಈ ತರದಕ್ಕೆಲ್ಲ ಹಾಗೆ ಹೀಗೆ ಅಂತ ದೇವಸ್ಥಾನದ ದೇವ್ರ ಮುಂದೆ ನಿಂತ್ಕೊಂಡು ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಕು. ತಂದೆ ಏನು ಮಾತಾಡ್ಲಿಲ್ಲ, ಹಂಗೆಲ್ಲ ಹೇಳಬಾರ್ದು ಅಂತೆಲ್ಲ ಹೇಳಿದ್ರು. ಮತ್ತೆ ಸುಮ್ಮನಾಗ್ಬಿಡು ತಂದೆ. ಮತ್ತೆ ಅದು ಅದರದ್ದು ಪರಿಣಾಮ ಅನ್ನುವಂಥದ್ದು ನಂಗೆ ಬಹಳ ಕೆಟ್ಟದಾಗಿ ಇದಾಯ್ತು. ನಾನು ಅಲ್ಲಿಂದ ಬರ್ತಿದ್ದಂಗೆನೆ ನನಗೆ ಅದೇನೋ ಆಯ್ತು, ಪೆಟ್ಟು ಬೀಳೋದು ಅಂತ ಹೇಳ್ತಾರಲ್ಲ, ಅಷ್ಟೇ ಅಂತಿದೆ. ಪೆಟ್ಟು ಬಿತ್ತು. ಅದೆಷ್ಟು ಜೋರಾಗಿ ಬಿದ್ದಿದೆ ಅಂತ ಹೇಳಿರಾ, ನಂದು ಏನೋ ಆಯ್ತು. ನಂಗೆ ತುಂಬಾ ಇದಾಗ್ಬಿಡ್ತು ಏನೋ. ಅದಕ್ಕಾಗಿ ನಾನು ತುಂಬಾ ಸ್ಪೆಂಡ್ ಮಾಡ್ಬೇಕಾಗಿಲ್ಲ. ಅಂದ್ರೆ ಯಾವ ರೀತಿ? ನಂದು 1 ವರ್ಷ ಕಾಲ ಆಯ್ತು ಅಂತ ಕಾಣ್ತದೆ ಮೋಸ್ಟ್ಲಿ. ನಂದು ಡಿಪ್ಲೊಮಾದಲ್ಲಿ ಒನ್ಸ್ ಅಗೇನ್ ನಾನು ಇದಾಯ್ತು ಏನೋ ಫೇಲ್ಯೂರ್ ಅನ್ನುವಂಥದ್ದನ್ನ ನೋಡ್ಬೇಕು. ಗುರುಜಿ ಇದೊಂದು ಕೇಳ್ಬೇಕು ಅಂತ ಅನ್ಕೊಂಡಿದ್ದೆ ಗುರುಜಿ. ಇವಾಗ ನೀವು ಉಪೇಂದ್ರ ಅವ್ರಿಗೆ ಗೊತ್ತು ಗುರುಜಿ, ಅವ್ರದೊಂದು ಮೂವಿಲೊಂದು ಹಾಡಿದೆ ಗುರುಜಿ, ನಾನು ಹುಟ್ಟಿದ ಮೇಲೇನೆ 100 ಕೋಟಿ ದೇವರು ಹುಟ್ಟಿದ್ದು ಅಂತ. ಈ ಸೆಂಟೆನ್ಸ್ ಅನ್ನ ನೀವು ಹೇಗೆ ಸಮರ್ಥನೆ ಮಾಡ್ತೀವಿ?